ಹಾಯ್ ಎವ್ರಿವನ್, ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಸ್ಪೈಸಿಯಾದ ನಾಟಿ ಸ್ಟೈಲ್ ಮಟನ್ ಸಾರು ಮಾಡ್ತಾ ಇದ್ದೀನಿ. ಇದು ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ 1 kg ಅಷ್ಟು ಮಟನ್ಗೆ ಈ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು, ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆನೆಯೋದಕ್ಕೆ ಬಿಡಿ. ಈ ಕಡೆ ಮಸಾಲೆ ರುಬ್ಬೋದಕ್ಕೆ ಹಂಚ ಮೇಲೆ ಒಣ ಕೊಬ್ಬರಿ, ಹೋಲ್ ಸ್ಪೈಸಸ್ ಹಾಕಿ ಈ ರೀತಿ ಕೆಂಪು ಆಗೋವರೆಗೂ ಕೊಬ್ಬರಿನ ಹುರಿಬೇಕು. ನಂತರ 2 ಈರುಳ್ಳಿ ಕೂಡ ಹಂಚ ಮೇಲೆ ಚೆನ್ನಾಗಿ ಈ ರೀತಿ ಕೆಂಪಾಗೋವರೆಗೂ ಹುರಿದು ತೆಗೆದಿಟ್ಕೊಳ್ಳಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಮಸಾಲನ ರುಬ್ಕೊಂಡು ಸೈಡಿಗೆ ಎತ್ತಿಡಿ. ಇವಾಗ ಒಂದು ಕುಕ್ಕರಲ್ಲಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವ ಮಟನ್ ಅನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫಸ್ಟ್ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ 1 ಕಪ್ ಬಿಸಿ ನೀರು ಹಾಕಿ ಒಂದು 3 ವಿಸಿಲ್ ಕೊಟ್ಟು ಮಟನ್ನ ಬೇಯಿಸ್ಕೊಳ್ಳಿ. ಇವಾಗ ಮಟನ್ ಒಂದು 50% ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಬಿಸಿ ನೀರನ್ನು ಸೇರಿಸಿ ಒಂದು 4 ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬಾನೇ ಸ್ಪೈಸಿ ಆದ ಮಟನ್ ಸಾರು ರೆಡಿ ಆಗುತ್ತೆ. ಹೀಗೆ ಸ್ಪೈಸಿ ಆದ ಮಟನ್ ಸಾರು ಅದ್ರ ಜೊತೆ ಜೋಳದ ರೊಟ್ಟಿ ಇದ್ರೆ ಸಾಕು, ಸೂಪರ್ ಕಾಂಬಿನೇಷನ್.